ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ಎಲ್ರಿಗೂ ನವರಾತ್ರಿಯ ಶುಭಾಶಯಗಳು. ಇವತ್ತಿಂದ ನವರಾತ್ರಿ ಸ್ಟಾರ್ಟ್ ಆಯಿತು. ಇವತ್ತು ಶೈಲಪುತ್ರಿ ಬಿಳಿ ಬಣ್ಣದ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡಿದ್ರೆ, ಬಿಳಿ ಬಣ್ಣದ ಬಟ್ಟೆ ಧರಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿ ಇವತ್ತು ನಾನೊಂದು ಹೊಸ ವೈಟ್ ಕಲರ್ ಬ್ಲೌಸನ್ನೇ ಸ್ಟಿಚ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಫ್ರೆಂಡ್ಸ್, ರೇವತಿ ಕನ್ನಡ ಆಗಲೂ ಸಹಿತ ಪ್ರತಿದಿನದ ನವರಾತ್ರಿ ಪೂಜೆ ವಿಡಿಯೋ ಬರುತ್ತೆ, ಆ ಚಾನಲ್ನ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಈ ಬ್ಲೌಸ್ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಬ್ಲೌಸ್ ಡಿಸೈನ್ ಹೇಳ್ಕೊಡ್ತೀನಿ. ಅದು ಬ್ಯಾಕ್ ಡಿಸೈನ್. ನಾನೀಗ ಬೆಲ್ಟ್ ಕಟ್ತಾ ಇದ್ದೀನಲ್ವ, ಈ ರೀತಿ ಡಿಸೈನ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ರಂಟು ಈ ಡಿಸೈನನ್ನು ನಾನು ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಯಾರಿಗೆಲ್ಲ ಸಿಕ್ಕಿಲ್ಲ, ನಾನು ಲಿಂಕನ್ನು ಸಹ ಇದರೊಳಗೆ ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ. ಈ ರೀತಿ ಫ್ರಂಟಲ್ಲಿ ಯಾವ ರೀತಿ ಡಿಸೈನ್ ಮಾಡೋದು ಕ್ಯಾನ್ವಾಸ್ ಹಾಕಿ ಅಂದ್ಬಿಟ್ಟು ನಾನು ವಿಡಿಯೋ ಹಾಕಿದ್ದೀನಿ, ಆ ವಿಡಿಯೋ ಲಿಂಕನ್ನು ಹಾಕಿರ್ತೀನಿ. ಫಸ್ಟ್ ಬಂದುಬಿಟ್ಟು ನಾನು ಮೈ ಉದ್ದನ ಬ್ಯಾಕಲ್ಲಿ ತಗೊತಾ ಇದ್ದೀನಿ. ಈ ಬ್ಲೌಸಲ್ಲಿ ನಾನು ಬ್ಯಾಕ್ ಡಿಸೈನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬ್ಯಾಕಲ್ಲಿ ನಾವು 1 ಇಂಚ್ ಉದ್ದ ಇಟ್ಕೊಂಡು ನೋಡ್ಕೊಬೇಕು. ಎಷ್ಟು ಉದ್ದ ಬರುತ್ತೆ, 14, 15 ಎಷ್ಟೇ ಬಂದ್ರೂ 1 ಇಂಚ್ ಉದ್ದ ಇಟ್ಕೊಳ್ಳಿ. ಫ್ರಂಟಲ್ಲಿ 2 ಇಂಚ್ ಉದ್ದ ಇಟ್ಕೊಳ್ಳಿ. ಫ್ರಂಟಲ್ಲಿ ನೋಡಿ 2 ಇಂಚ್ ಉದ್ದ ಇಟ್ಕೊಳ್ತಾ ಇದ್ದೀನಿ. ಇದು ಪ್ರಿನ್ಸ್ ಕಟ್ ಬ್ಲೌಸ್ ಆಗಿರುತ್ತೆ, ಬ್ಯಾಕ್ ಹುಕ್ ಆಗಿರುತ್ತೆ. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಸಿಂಪಲ್ಲಾಗಿ, ಯಾವುದೇ ಥರ ಕ್ಯಾನ್ವಾಸು ಬ್ಯಾಕಲ್ಲಿ ಡಿಸೈನಿಗೆ ಕೊಡೋದಿಲ್ಲ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಸ್ಟಿಚ್ ಮಾಡುವಂಥ ಡಿಸೈನ್ ಅಂತ ಹೇಳ್ಬೋದು. ವೈಟ್ ಕಲರ್ ಬ್ಲೌಸು. ನಮ್ಮ ವೈಟ್ ಕಲರ್ ಮಿಷನಿಗೆ ಈ ವೈಟ್ ಕಲರ್ ಯಾವ ರೀತಿ ಕಾಣಿಸುತ್ತೆ ಸ್ಟಿಚ್ ಮಾಡುವಾಗ ಅಂತ ಗೊತ್ತಿಲ್ಲ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ನೋಡಿ, ಕುತ್ತಿಗೆ ಅಗಲನ ನಾನು 3.5 ತಗೊಳ್ತಾ ಇದ್ದೀನಿ. ಎದೆ ಸುತ್ತಳತೆ ಬಂದುಬಿಟ್ಟು 8.5 ಬ್ಲೌಸು. ಇದು 4ನೇ ಒಂದು ಭಾಗ 8.5. ನೋಡಿ, ಶೋಲ್ಡರ್ ಬಂದು 3 ಇಂಚು ತಗೊಳ್ತಾ ಇದ್ದೀನಿ. ಎರಡೂ ಸೇರಿ 6.5 ಆಯಿತು. ನಾವು ಹಾರ್ಮೋಲಲ್ಲೂ ಸಹಿತ 6.5 ತಗೊಳ್ಳೋಣ, ಯಾಕಂದರೆ 8.5 ಎದೆ ಸುತ್ತಳತೆ ಇರೋದ್ರಿಂದ 6.5 ಸಾಕಾಗುತ್ತೆ. ಫ್ರಂಟಲ್ಲಿ ಬಂದುಬಿಟ್ಟು ಪ್ರಿನ್ಸ್ ಕಟ್ ಆಗಿರುತ್ತೆ. ನೋಡಿ, ಈ ರೀತಿ ಒಂದು ಬಾಕ್ಸ್ ಹಾಕ್ಕೊಂಡು ನೀವು ಫ್ರಂಟು ಒಂದು ಹಾರ್ಮೋಲ್ ಶೇಪನ್ನು ಕೊಟ್ಕೊಳ್ಳಿ. ಫ್ರಂಟು ಹಾರ್ಮೋಲ್ ಶೇಪು, ಬ್ಯಾಕು ಫ್ರಂಟು ಎರಡನ್ನೂ 3/4 ಇಂಚಿಗೆ ಒಂದು, 1 ಇಂಚಿಗೆ ಒಂದು, ಬ್ಯಾಕು ಫ್ರಂಟು ಮಾರ್ಕನ್ನು ಮಾಡ್ಕೊಳ್ಳಿ. ಈಗ ಫ್ರಂಟ್ ಬಂದುಬಿಟ್ಟು ಅದೇ ಫ್ರಂಟ್ ನೆಕ್ ಡಿಸೈನ್ ಇತ್ತಲ್ವ, ಹಾಗಾಗಿ ಫ್ರಂಟ್ ಯಾವುದೇ ಥರ ಕಟ್ ಮಾಡಬೇಡಿ. ಹಾಗೆಯೇ 3.5 ಇಂಚಿಗೆ ಬಾಕ್ಸ್ ಹಾಕ್ಕೊಂಡು, ಈಗ ಫ್ರಂಟ್ ಉದ್ದ ಬಂದುಬಿಟ್ಟು 6.5 ಇದೆ. ಫ್ರಂಟ್ ಉದ್ದ ನೋಡ್ಕೊಳ್ಳಿ. ಇದು ಯಾವ ರೀತಿ ಕಟ್ಟಿಂಗ್ ಬರುತ್ತೆ ಅಂದರೆ, ಫ್ರಂಟಲ್ಲಿ ನಾರ್ಮಲ್ ನೆಕ್ಕು, ಬ್ಯಾಕಲ್ಲಿ ಬೋಟ್ ನೆಕ್ ಥರನೇ ಬರುತ್ತೆ, ನೀವು ನೋಡ್ತಾ ಇರ್ಬೋದು. 3.5 ಕುತ್ತಿಗೆ ಅಗಲನ ಇಟ್ಕೊಂಡಿದ್ದೀನಿ. 6.5, 6.75 ಫ್ರಂಟು ಡೀಪನ್ನೇ ಇಟ್ಕೊಂಡಿದ್ದೀನಿ. ಯಾಕಂದರೆ ಇವಳು ತುಂಬ ಹೈಟ್ ಇದ್ದಾಳೆ, ಹಾಗಾಗಿ ಫ್ರಂಟು ಡೀಪು ಇದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. 3.5 ಕುತ್ತಿಗೆ ಅಗಲ ಬಂದುಬಿಟ್ಟು, ಹಾಗೆ ಫ್ರಂಟ್ ಡೀಪ್ ಬಂದುಬಿಟ್ಟು 6.75. ಇದು ಫ್ರಂಟಲ್ಲಿ ನಾರ್ಮಲು, ಬ್ಯಾಕಲ್ಲಿ ಬೋಟ್ನೆಕ್ ಟೈಪೇ ನಾವು ಕಟ್ಟಿಂಗ್ ಹಾಕೋದಾಗಿರುತ್ತೆ. ಫ್ರಂಟಲ್ಲಿ ಬಂದು ನೀವು ನೋಡ್ತಾ ಇರ್ಬೋದು 3 ಇಂಚು ಈ ರೀತಿ ಇಟ್ಕೊಳ್ಳಿ. ನಂತರ ಅಲ್ಲಿ 2 ಇಂಚು ಗ್ಯಾಪ್ ಕೊಟ್ಕೊಳ್ಳಿ, ಯಾಕಂದರೆ ಪ್ರಿನ್ಸ್ ಕಟ್ ಕೊಡೋದಕ್ಕೆ. ನಾನು ಇಲ್ಲಿ ಯಾವುದೇ ಥರ ಫ್ರಂಟು ಸ್ಟಿಚ್ ತೋರಿಸ್ತಾ ಇಲ್ಲ, ಫ್ರಂಟ್ ಕಟ್ಟಿಂಗ್ ಅಷ್ಟೇ ಹೇಳಿದ್ದೀನಿ. ಬ್ಯಾಕು ನಾನು ಬೆಲ್ಟ್ ಡಿಸೈನ್ ತೋರಿಸ್ದೆ ಅಲ್ವ ಫಸ್ಟಲ್ಲಿ, ಆ ರೀತಿ ಡಿಸೈನ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ನೋಡಿ, ಈಗ ಹಾರ್ಮೋಲ್ ಚೆಕ್ ಮಾಡಿಕೊಂಡು ಅದರ ಅರ್ಧ ಕರೆಕ್ಟಾಗಿ ಎಷ್ಟಕ್ಕೆ ಅರ್ಧ ಬರುತ್ತೋ ಅಷ್ಟಕ್ಕೆ ನಾವು ಪಾಯಿಂಟ್ ಮಾಡಿಕೊಂಡು ಈ ರೀತಿ ಕರು ಶೇಪನ್ನು ಕೊಡಬೇಕು. ಪ್ರಿನ್ಸ್ ಕಟ್ಟು ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು. ಫಸ್ಟಲ್ಲೇ ನಾನು ತೋರಿಸಿದ್ದೀನಲ್ವ ಈ ಬ್ಲೌಸನ್ನು, ಸಖತ್ತಾಗಿ ಬಂದಿದೆ. ಈ ಬ್ಲೌಸು ನಾವು ಸ್ಟಿಚ್ ಮಾಡಿ ಇನ್ಸ್ಟಾದಲ್ಲಿ ಹಾಕಿದ್ವಿ, ಅದನ್ನು ನೋಡಿಬಿಟ್ಟು ತುಂಬ ಇದನ್ನು ಕಸ್ಟಮರ್ ತಂದು ಕೊಟ್ಟಿರೋದು ಈ ಬ್ಲೌಸು. ಇನ್ಸ್ಟಾದಲ್ಲಿ ನಾವು ಇದೇ ಸೇಮ್ ಪ್ಯಾಟ್ರನ್ ಬ್ಲೌಸನ್ನು ಹಾಕಿದ್ದೀನಿ. ಮಾರ್ಕೆಲ್ಲ ಮಾಡಾದ್ಮೇಲೆ ನಾನೀಗ 4 ಸ್ಟೆಪ್ಪನ್ನು ಅಂದರೆ ಹಾರ್ಮೋಲ್ ಕಟ್ ಮಾಡ್ಕೊಳ್ತೀನಿ. ನಂತರ ಶೋಲ್ಡರನ್ನು ಕಟ್ ಮಾಡ್ಕೊಳ್ಳಿ. ಮತ್ತು ಫ್ರಂಟಲ್ಲಿ ಯಾವುದೇ ಥರ ಕಟ್ ಮಾಡಬೇಡಿ, ಯಾಕಂದರೆ ಫ್ರಂಟು ಡಿಸೈನ್ ಬರೋದ್ರಿಂದ. ಈಗ ನಾವು ಬಂದುಬಿಟ್ಟು ಹಾರ್ಮೋಲ್ ಶೇಪ್ ಇನ್ನೊಂದು ಫ್ರಂಟ್ ಶೇಪನ್ನು ಸಹಿತ ತಕ್ಕೊಬೇಕು. ಮತ್ತು ಇದರಲ್ಲಿ ಒಂದು ಡಿಫ್ರೆಂಟ್ ಏನು ಅಂದರೆ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಪ್ರಿನ್ಸ್ ಕಟ್ಟನ್ನು ನಾವು ಈಗ ಕಟ್ ಮಾಡ್ಕೊಬಾರ್ದು, ಸ್ಟಿಚ್ ಮಾಡಿದ್ರ ಮೇಲೆ ಕಟ್ ಮಾಡ್ಕೊಬೇಕು. ಅದು ಯಾವ ರೀತಿ ಅಂತ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ನೋಡಿ, ಈ ರೀತಿ ಟ್ರೇಸ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡಿಕೊಂಡು ನಂತರ ಪ್ರಿನ್ಸ್ ಕಟ್ ಮಾಡ್ಕೊಳ್ಳಿ. ಈಗ ನಾವು ಬ್ಯಾಕ್ ಬಂದುಬಿಟ್ಟು 11 ಇಂಚು ಬ್ಯಾಕ್ ಡೀಪು, 3.5 ಇಂಚು
ಈ ರೀತಿ ಇದು ವಿ ಶೇಪ್ ಆಗಿರೋದ್ರಿಂದ 3.5 ಇಟ್ಕೊಂಡ್ರೂ ಸಹಿತ ನಿಮ್ಗೆ ಏನೋ ಜಾಸ್ತಿ ಅನಿಸಲ್ಲ ಕುತ್ತಿಗೆ ನೆಕ್ ಶೇಪು. ಹಾಗೆಯೇ ಈಗ ನಾವು ಮೇಲೂ ಸಹಿತ 3.5 ಇಟ್ಕೊಂಡು ಬಾಕ್ಸನ್ನು ಹಾಕೊಬೇಕು. ನಂತರ ವಿ ಶೇಪನ್ನು ಕೊಡಬೇಕು. ತುಂಬ ಈಸಿಯಾಗಿ ತುಂಬ ಸೂಪರಾಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಇದು ಸಹಿತ ನಾವು ವಿಡಿಯೋ ಹಾಕಿದ್ದನ್ನೇ ನೋಡಿಬಿಟ್ಟು ನಮಗೆ ತಂದುಕೊಟ್ಟಿರೋಂಥ ಬ್ಲೌಸು ಕಸ್ಟಮರು. ಈಗ ಇಷ್ಟಾದಮೇಲೆ ಈಗ ಸ್ಕೇಲಿಂದ ಒಂದು ವಿ ಶೇಪನ್ನು ಹಾಕಿ ಈ ರೀತಿ ಕರುವನ್ನು ಕೊಡಬೇಕು. ಯಾಕಂತ ಅಂದರೆ ಕರು ಕೊಟ್ಟರೆ ನೀಟಾಗಿ ವಿ ಶೇಪ್ ಅನ್ನೋದು ಬರುತ್ತೆ. ಸ್ಕೇಲನ್ನು ಈ ರೀತಿ ಇಟ್ಕೊಂಡು ವಿ ಶೇಪ್ ಕೊಟ್ಕೊಳ್ಳಿ. ನಂತರ ಸ್ವಲ್ಪ ಕರು ಶೇಪನ್ನು ಕೊಟ್ಟರೆ ಕರೆಕ್ಟಾಗಿ ವಿ ಶೇಪ್ ಅನ್ನೋದು ಬರುತ್ತೆ. 3.5 ಇಂಚು ಕುತ್ತಿಗೆ ಅಗಲನ್ನು ನೀವು ತಗೊಳ್ಳಿ. ನಾರ್ಮಲಾಗಿ ಯಾವುದೇ ಥರ ಶೋಲ್ಡರ್ ಡ್ರಾಪ್ ಆಗಲ್ಲ. ಇಲ್ಲಿ ನೋಡಿ, ಇಲ್ಲಿ 1.5 ಇಂಚಿಗೆ ಈ ರೀತಿ ಕರು ಕೊಟ್ಬಿಟ್ಟು ವಿ ಶೇಪಾಗಿ ಕಟ್ ಮಾಡ್ಕೊಬೇಕು. ಬೆಲ್ಟ್ ಪಟ್ಟಿಗೆ ಯಾವ ರೀತಿ ಕಟ್ ಮಾಡ್ತೀವೋ ಆ ರೀತಿ ಕಟ್ ಮಾಡಿಕೊಂಡು ಲೈನಿಂಗನ್ನು ಕಟ್ ಮಾಡ್ಕೊಂಬಿಡಿ. ನಂತರ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಹೊಲಿದು ಉಲ್ಟಾ ಮಾಡಿದ್ರೆ ಚೆನ್ನಾಗಾಗುತ್ತೆ. ಈ ಡಿಸೈನ್ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡೋದ್ರಿಂದ ಹೆಚ್ಚೆಚ್ಚು ಜನಕ್ಕೆ ಶೇರ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಬ್ಯಾಕಲ್ಲಿ ವಿ ಬಂದುಬಿಡ್ತು. ತುಂಬ ಸಖತ್ತಾಗಿದೆ. ಇದಕ್ಕೆ ನೀವು ಬರೀ ಥ್ರೆಡ್ ಅಷ್ಟೇ ಕೊಟ್ಕೊಂಡು ಡಿಸೈನ್ ಮಾಡ್ಕೋಬೋದು. ಈ ಬ್ಲೌಸಲ್ಲಿ ನಾವು 3 ಹುಕ್ಸನ್ನು ಇಡ್ತಿದ್ದೀವಿ. ಈಗ ಮೇನ್ ಫ್ಯಾಬ್ರಿಕ್ಕಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕಲ್ಲಿ ತೋಳನ್ನು ನಾವು ಎಕ್ಸ್ಟ್ರಾ ತಕ್ಕೊಂಡು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟನ್ನು ನಾವು ಡಿವೈಡ್ ಮಾಡ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ಈಗ ನಾವು ಉಳಿದಿರೋಂಥ ಬಟ್ಟೆಯಲ್ಲಿ ಬ್ಯಾಕು ಫ್ರಂಟು ಎರಡಕ್ಕೂ ನಾವು ಮಾರ್ಕನ್ನು ಹಾಕಬೇಕಾಗುತ್ತೆ. ಈಗ ಈ ವೈಟ್ ಬ್ಲೌಸು ತುಂಬ ಟ್ರೆಂಡಲ್ಲಿ ಓಡ್ತಾ ಇದೆ. ಎಲ್ಲರ ಹತ್ರನೂ ಸಹಿತ ಈ ರೀತಿ ಬ್ಲೌಸ್ಗಳಿದೆ ನೋಡಿ. ಬ್ಯಾಕು ಮತ್ತು ಫ್ರಂಟು ಎರಡೂ ಸಹಿತ ಅಡ್ಜಸ್ಟ್ ಮಾಡಿ ಕರೆಕ್ಟಾಗಿ ಇಟ್ಕೋಬೇಕು. ಯಾಕಂದರೆ ಇದರಲ್ಲಿ ಬೆಲ್ಟ್ ಪಟ್ಟಿ ಇರೋದಿಲ್ಲ. ಆದರೂ ಸಹಿತ ಫ್ರಂಟಿಗೆ ಬ್ಯಾಕಿಗೆ ನೀಟಾಗಿ ಬಟ್ಟೆ ಬೇಕಾಗತ್ತೆ. ನೋಡಿ, ಕರೆಕ್ಟಾಗಿ ಇಟ್ಕೊಂಡು ನೀಟಾಗಿ ಜೋಡಿಸ್ಕೊಂಡು ಕಟ್ ಮಾಡ್ಕೊಳ್ಳಿ ಫ್ರಂಟು ಮತ್ತು ಬ್ಯಾಕು. ವಿಡಿಯೋ ಅರ್ಥ ಆಗ್ತಿದೆಯಾ ನಿಮಗೆ? ಈಸಿ ಆಗ್ತಿದೆಯಾ? ನನ್ನ ಹಿಂದಿನ ವೀಡಿಯೋಸ್ಗಳೆಲ್ಲ ನಿಮ್ಗೆ ಇಷ್ಟ ಆಗಿದೆಯಾ? ವಿಡಿಯೋ ನೋಡಿದಂಥವ್ರು ಒಂದು ವಿಡಿಯೋಕ್ಕಾದರೂ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಕಮೆಂಟ್ ಓದಿ ನನಗೂ ಸಹ ಖುಷಿಯಾಗುತ್ತೆ. ಹಾಗೆ ರೇವತಿ ಕನ್ನಡ ವ್ಲಾಗಲ್ಲಿ ಇವತ್ತಿಂದ ನವರಾತ್ರಿ ಪೂಜೆಯ ವಿಡಿಯೋ ಬರುತ್ತೆ. ಮಿಸ್ ಮಾಡದೆ ಎಲ್ಲರೂ ಸಹ ವಿಡಿಯೋ ನೋಡಿ. ಹಾಗೆ ಆ ಚಾನಲ್ನ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೀತಿ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ. ಬ್ಯಾಕಲ್ಲಿ ವಿ ಶೇಪು ಹಾಗೆ ಡೋರಿಯನ್ನು ಇಟ್ಟಿರೋವಂಥದ್ದು ತುಂಬ ಚೆನ್ನಾಗಿ ಬಂದಿದೆ. ನೀವು ನೋಡಿದ್ದೀರ ವಿಡಿಯೋ ಶುರುವಲ್ಲೇ ನೀವು ನೋಡಿದ್ದೀರಾ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾವೀಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬಟ್ಟೆ ಶಾರ್ಟೇಜ್ ಬರುತ್ತಲ್ವ, ಹಾಗಾಗಿ ನೋಡಿಕೊಂಡು ನೀಟಾಗಿ ಬರೋ ಥರ ನಾವು ಕಟ್ ಮಾಡ್ಕೊಬೇಕಾಗುತ್ತೆ. ಅಂದರೆ ಬ್ಯಾಕಲ್ಲಿ ಬೆಲ್ಟ್ ಬೇಕಲ್ಲ ನಮಗೆ, ಆದ್ದರಿಂದ ನೀವು ನೋಡ್ತಾ ಇದ್ದೀರಲ್ವ. ಈಗ ಬ್ಯಾಕ್ ಪಾರ್ಟು ರೆಡಿ ಆಯಿತು, ಫ್ರಂಟ್ ಪಾರ್ಟು ಸಹಿತ ರೆಡಿ ಆಯಿತು. ಲೈನಿಂಗ್ ಎಲ್ಲ ಹಚ್ಚಿ ರೆಡಿ ಆಯಿತು. ಫ್ರಂಟ್ ಪಾರ್ಟಲ್ಲಿ ಡಿಸೈನ್ ಈಗ ಕ್ಯಾನ್ವಾಸ್ ಕೊಡಬೇಕು. ಆದ್ದರಿಂದ ಇಷ್ಟು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಅಷ್ಟೇ ಫ್ರಂಟಲ್ಲಿ ಏನಾದರೂ ಡಿಸೈನ್ ಕೊಡಬೇಕು ಅಂದರೆ ಇಷ್ಟು ಸ್ಟಿಚ್ ಮಾಡಿ ಇಟ್ಕೊಂಡು ನೆಕ್ಸ್ಟು ಕ್ಯಾನ್ವಾಸಲ್ಲಿ ರೆಡಿ ಮಾಡಿ ಕೊಡಿ. ನೋಡಿ, ಸ್ಟಿಚ್ ಆಯಿತು. ಈಗ ಕಟಿಂಗ್ ಮಾಡಬೇಕು. ಈಗ ಬ್ಯಾಕು ರೆಡಿ ಮಾಡೋದಕ್ಕಿಂತ ಮುಂಚೆ ಫ್ರಂಟು ಮತ್ತು ಸ್ಲೀವು ರೆಡಿ ಮಾಡ್ಕೊಂಡ್ವಿ. ಈಗ ಫ್ರಂಟು ಲೈನಿಂಗ್ ಎಲ್ಲ ಹಚ್ಚಿ ಕ್ಯಾನ್ವಾಸ್ ಎಲ್ಲ ಹಚ್ಚಿ ರೆಡಿ ಆಯಿತು. ಇದನ್ನೇನು ವಿಡಿಯೋದಲ್ಲಿ ತೋರಿಸಿಲ್ಲ, ವಿಡಿಯೋ ಲೆಂತಿ ಆಗುತ್ತೆ ಅಂತ. ಹಾಗೆ ಇದರ ವಿಡಿಯೋ ಬೇಕಿದ್ರೆ ನಿಮಗೆ ನನ್ನ ಚಾನಲಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡ್ಕೋಬೋದು. ಅಂದರೆ ಇದೇ ಬ್ಲೌಸಲ್ಲ, ಇದೇ ಪ್ಯಾಟ್ರನ್ನಲ್ಲೇ ಬೇರೆ ಬ್ಲೌಸು ಸ್ಟಿಚ್ ಮಾಡಿರೋದು. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ನೀಟಾಗಿ ಬರುತ್ತೆ. ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಸ್ಟಿಚ್ ಮಾಡಿದ್ಮೇಲೆ ಕಟ್ ಮಾಡಿದ್ರೆ ಉಲ್ಟಾ ಆಗಲ್ಲ, ಇಲ್ಲಾಂದರೆ ಲೈನಿಂಗ್ ಉಲ್ಟಾ ಆಗುತ್ತೆ, ಮೇನ್ ಫ್ಯಾಬ್ರಿಕ್ ಉಲ್ಟಾ ಆಗುತ್ತೆ, ಏನಾದರೂ ಒಂದು ಸಮಸ್ಯೆ ಆಗ್ತಾ ಇರುತ್ತೆ. ಆದ್ದರಿಂದ ಈ ಥರ ಸ್ಟಿಚ್ ಮಾಡ್ಕೊಂಡ್ರ ಮೇಲೆ ನೀವು ಕಟ್ ಮಾಡೋದು ತುಂಬಾ ಒಂದು ಈಸಿ ಮೆಥಡ್ ಆಗುತ್ತೆ. ಏನಂತೀರಾ? ನಿಮಗೆ ಐಡಿಯಾ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡ್ತಾ ಇದ್ದೀರಲ್ವ, ಫ್ರಂಟಲ್ಲಿ ಈಗ ಅಟ್ಯಾಚ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಒಂದೊಂದು ಸತಿ ಬಿಗಿನರ್ಸ್ ಕಲಿತಾ ಇರೋರಿಗೆ ತುಂಬಾ ಮಿಸ್ಟೇಕ್ ಮಾಡ್ತಾರೆ. ಈಗ ನಾವು ಬ್ಯಾಕ್ ಪಾರ್ಟು ವಿ ಶೇಪ್ ಇತ್ತಲ್ಲ, ಅದೇ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ತುಂಬ ಈಸಿ ಡಿಸೈನ್ ಅನ್ಬೋದು. ಆದರೆ ಇದಕ್ಕೆ ಸ್ವಲ್ಪ ಗೋಲ್ಡ್ ಮಣಿ ಹಚ್ಚೋದು, ಡೋರಿ ಕೊಡೋದು ಇದೆಲ್ಲ ಸ್ವಲ್ಪ ಕಷ್ಟ ಇರುತ್ತೆ. ಎಷ್ಟು ಅಮೌಂಟ್ ತೊಗೊಬೇಕು ಈ ಬ್ಲೌಸಿಗೆ ಅಂದರೆ ನೀವು 450ಇಂದ 500 ಅಮೌಂಟನ್ನು ತಗೊಳ್ಳೇಬೇಕು. ಇದಕ್ಕೆ ನೀವು ಸ್ವಲ್ಪ ಕ್ಯಾನ್ವಾಸ್ ಅಂದರೆ 600 ತೊಗೊಳ್ಳಿ. ಕ್ಯಾನ್ವಾಸ್ ಕೊಟ್ಟಿಲ್ಲ ನಾನು ಇವತ್ತು, ಈಸಿ ಮೆಥಡ್ ಆಗಲಿ ಅಂದ್ಬಿಟ್ಟು ಕ್ಯಾನ್ವಾಸ್ ಕೊಡ್ದೇ ಸ್ಟಿಚ್ ಮಾಡಿದ್ದೀನಿ. ಕ್ಯಾನ್ವಾಸ್ ಕೊಟ್ಟರೆ ನೀವು 700 ಕಮ್ಮಿ ತಗೋಬೇಡಿ.
ಯಾಕಂದರೆ ಡಿಸೈನರ್ ಬ್ಲೌಸು ಅಷ್ಟೇ ಕೆಲಸ ಹಿಡಿಯುತ್ತೆ. ನಮಗೆ ಬೇರೆ ಬ್ಲೌಸ್ ಹೊಲಿಯೋದಕ್ಕಿಂತ ಜಾಸ್ತಿ ಕೆಲಸ ಡಿಸೈನರ್ ಬ್ಲೌಸ್ ಹೊಲಿಯೋದಕ್ಕೆ ಆಗುತ್ತೆ. ಈ ರೀತಿ ಬ್ಲೌಸು ತುಂಬ ಟ್ರೆಂಡ್ ಇರೋದ್ರಿಂದ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದಪ್ಪ ಅಂತ ನೋಡ್ತಾ ಇರ್ತಾರೆ. ನೀವು ಈ ರೀತಿ ಸ್ಟಿಚ್ ಮಾಡ್ಕೊಬೋದು. ನೋಡಿ, ನಿಧಾನಕ್ಕೆ ಎಲ್ಲ ಕಡೆನೂ ಒಂದೊಂದೇ ಕಟ್ಸನ್ನು ಕೊಟ್ಬಿಟ್ಟು ಹಾಗೆ ಈ ರೀತಿ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿ ಒಂದು ಬಟ್ಟೆ ಮೇಲೆ ಒಂದು ಸ್ಟಿಚ್ಚನ್ನು ಹಾಕಿ, ಅಂದರೆ ಮೇನ್ ಫ್ಯಾಬ್ರಿಕ್ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇಲ್ಲಿ ಒಂದು ಮಿಸ್ ಆಯಿತು ಫ್ರೆಂಡ್ಸ್, ಗುಂಡಿಪಟ್ಟಿ ಕಾಜಪಟ್ಟಿ ಮಾಡೋದಕ್ಕಿಂತ ಓಪನ್ ಬಿಡಬೇಕಿತ್ತು. ನಮ್ಮ ಸಿಸ್ಟರಿಗೆ ಗೊತ್ತಾಗಲಿಲ್ಲ, ಹಾಗೆ ಸ್ಟಿಚ್ ಮಾಡಿಬಿಟ್ಲು. ಪರವಾಗಿಲ್ಲ, ಈಗೂ ಸಹಿತ ಗುಂಡಿಪಟ್ಟಿ ಕಾಜಪಟ್ಟಿ ಮಾಡ್ಬೋದು ಅಂತ ಹೇಳಿ ನಾವು ಮಾತಾಡ್ಕೊಂಡ್ವಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಸೆಟ್ ಮಾಡ್ಕೊಂಡು ಆದಮೇಲೆ ನೀವು ಒಂದು ಲೈನಿಂಗ್ ಬಟ್ಟೆ ಬಿಟ್ಟು ಮೇನ್ ಫ್ಯಾಬ್ರಿಕ್ ಬಟ್ಟೆ ಮೇಲೇ ಒಂದು ಸ್ಟಿಚ್ ಹಾಕೋಬೇಕು. ನೆಕ್ಸ್ಟ್ ನಿಮಗೆ ಬೇಡ ಅಂದರೆ ಬ್ಲೌಸೆಲ್ಲ ಸ್ಟಿಚ್ ಆದಮೇಲೆ ಐರನ್ ಮಾಡೋಕ್ಕಿಂತ ಮುಂಚೆ ನೀವು ಆ ಸ್ಟಿಚ್ಚನ್ನು ತೆಗಿಬೋದು. ಇಲ್ಲ ಅಂದರೆ ಹಾಗೆ ಸಹ ಇರ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನೋಡ್ತಾ ಇದ್ದೀರಲ್ವ, ನೀಟಾಗಿ ನೀವು ಈ ರೀತಿ ಫೋಲ್ಡ್ ಮಾಡಾದಮೇಲೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಎಷ್ಟು ಈಸಿಯಲ್ಲಿ ಈ ಬ್ಲೌಸ್ ಡಿಸೈನನ್ನು ಸ್ಟಿಚ್ ಮಾಡ್ಬೋದಲ್ವಾ. ನನಗೂ ಒಬ್ರು ಯಾರೋ ಕೇಳಿದರು, ವೈಟ್ ಬ್ಲೌಸ್ ಬರ್ತಾಯಿದ್ದಲ್ಲ ಸಿಸ್ಟರ್, ಆ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಬೋದು ಅಂತ ವಿಡಿಯೋ ಹಾಕಿ ಅಂತೇಳಿ. ಅವ್ರು ಕೇಳಿದ್ದು ಸ್ಲೀವ್ ಯಾವ ರೀತಿ ಕಟ್ ವರ್ಕ್ ಡಿಸೈನ್ ಅಂತ ಹೇಳಿದರು. ಸ್ಲೀವ್ ಏನು ಈಸಿ ಆಗುತ್ತೆ, ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಆ ವಿಡಿಯೋ ಸಹಿತ ಹಾಕಿದ್ದೀನಿ, ನೀವು ನೋಡ್ಬೋದು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಬ್ಯಾಕಲ್ಲಿ ಯಾವ ರೀತಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡ್ವಿ ಅಂತ ಹೇಳಿ. ಇದಕ್ಕೆ ಡೋರಿಯನ್ನು ನಾವು ಶೋಲ್ಡರ್ ಮಧ್ಯದಲ್ಲಿ ಮಾರ್ಕ್ ಮಾಡಿಕೊಂಡು ಹಚ್ಚಬೇಕಾಗತ್ತೆ. ನೋಡಿ, ಈಗ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಈ ರೀತಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕಿಂತ ಮೊದಲು ಗುಂಡಿಪಟ್ಟಿ ಕಾಜಪಟ್ಟಿ ಮಾಡಿಕೊಂಡು ಡೋರಿಯನ್ನು ರೆಡಿ ಮಾಡಿಕೊಂಡು ನೆಕ್ಸ್ಟು ನಾವು ಶೋಲ್ಡರ್ ಜಾಯಿಂಟ್ ಮಾಡಬೇಕು. ಈಗ ಇದೆರಡಕ್ಕೂ ನಾವು ಉಕ್ಸ್ ಪಟ್ಟಿ ರಿಂಗ್ ಪಟ್ಟಿನ ಅಟ್ಯಾಚ್ ಮಾಡಬೇಕು. ಉಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಅಟ್ಯಾಚ್ ಮಾಡಾದಮೇಲೆ 3 ಗೋಲ್ಡ್ ಕಲರ್ ಗುಂಡಿ ಇಟ್ಮೇಲೆ ಸಖತ್ತಾಗಿ ಬಂದಿದೆ. ಬ್ಲೌಸ್ ಮಾತ್ರ ತುಂಬ ಸೂಪರಾಗಿ ಬಂದಿತ್ತು. ಹಾಗೆ ಫಿಟ್ಟಿಂಗ್ ಸಹ ತುಂಬ ಚೆನ್ನಾಗಾಗಿತ್ತು. ನೀವು ಅನ್ಕೋಬೋದು, ಕುತ್ತಿಗೆ ಅಗಲ 3.5 ಇಟ್ರಾ ಹೆಂಗಪ್ಪ ಅಂಥೇಳಿ. ಏನೂ ಆಗಲ್ಲ. ಫ್ರಂಟಲ್ಲಿ ಬೋಟ್ ನೆಕ್ ಕೊಟ್ಟಿರೋದ್ರಿಂದ ಮತ್ತು ಬ್ಯಾಕಲ್ಲಿ ಕ್ಲೋಸ್ ವಿ ಶೇಪ್ ಕೊಟ್ಟಿರೋದ್ರಿಂದ ಯಾವುದೇ ಥರ ಶೋಲ್ಡರ್ ಡ್ರಾಪ್ಸ ಆಗೋದಿಲ್ಲ. ನೀವು ಆರಾಮಾಗಿ ಹೆದರದೇನೆ ಹೊಲಿಬೋದು. ಈಗ ನೋಡಿ, ಉಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಸ್ಟಿಚ್ ಮಾಡ್ತಾಯಿದ್ದಾರೆ. ಉಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಸ್ಟಿಚ್ ಆದಮೇಲೆ ನಾವು ಶೋಲ್ಡರ್ ಹತ್ರ ಮಡ್ಚಿಕೊಂಡು ಆ ಡೋರಿಯನ್ನು ಕೊಡಬೇಕು. ತುಂಬ ಈಸಿಯಾಗಿದೆ, ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಈ ರೀತಿ ಕೊಡ್ತಾರಂತೆ. ಈಗ ಹುಕ್ಸನ್ನು ಹಚ್ಚಿದ್ರೆ ಆಯಿತು. ಈಗ ಡೋರಿ ಬೇಕು ನಮಗೆ, ಬ್ಯಾಕಲ್ಲಿ ಕಟ್ಕೊಳ್ಳೋದಕ್ಕೆ ಡೋರಿ ಬೇಕು ಅಂದರು. ಅದು ಸ್ವಲ್ಪ ಅಗಲ ಆಗಿಬಿಟ್ಟಿತ್ತು, ಹಾಗಾಗಿ ಇನ್ನೂ 1.25 ಇಂಚಿಗೆ ಮಾರ್ಕ್ ಮಾಡಿ ಡೋರಿಯನ್ನು ರೆಡಿ ಮಾಡ್ಕೊಂಡ್ವಿ. ನಿಮಗೆ ಇನ್ನೂ ಚಿಕ್ಕದಾಗಿ ಡೋರಿ ಬೇಕು ಅಂದರೆ ಇನ್ನೂ ಚಿಕ್ಕದಾಗಿ ರೆಡಿ ಮಾಡ್ಕೋಬೋದು. ಈಗೆಲ್ಲ ತುಂಬ ಚಿಕ್ಕದಾಗಿ ಡೋರಿಯನ್ನು ಇಡ್ತಾರೆ. ನಾವಿದು ಆ ಬ್ಲೌಸಿಗೆ ದಪ್ಪ ಡೋರಿನೇ ತುಂಬ ಚೆನ್ನಾಗಿ ಕಾಣ್ತಿತ್ತು. ಅದರಲ್ಲೂ ನಮ್ಮ ವೀಡಿಯೋಸ್ ನೋಡಿ ಬಂದಿರ್ತಾರಲ್ವ, ಅವರು ಅದೇ ರೀತಿಯೇ ಹೇಳಿರ್ತಾರೆ. ಹಾಗಾಗಿ ನೋಡಿ, ಈ ರೀತಿ ಟಕ್ಸಿನ ಮಧ್ಯದಲ್ಲಿ ಈ ಬಟ್ಟೆನ ಹಾಕಿಬಿಟ್ಟು ಅಟ್ಯಾಚ್ ಮಾಡಬೇಕಾಗತ್ತೆ. ನಂತರ ನೀವು ಡೋರಿಯನ್ನು ಕಟ್ಟಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಮಧ್ಯೆ ಟಕ್ಸ್ ಪಾಯಿಂಟ್ ಬಂದಿರುತ್ತಲ್ಲ ಬ್ಯಾಕಲ್ಲಿ, ಅಲ್ಲಿಂದನೇ ನೀವು ಡೋರಿಯನ್ನು ಕಟ್ಟುವಂಥದ್ದು. ನೋಡಿ, ಹುಕ್ಸೆಲ್ಲ ಹಾಕೊಂಡ್ಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ವಿಡಿಯೋದ ಫಸ್ಟಲ್ಲೇ ನೋಡಿದ್ದೀರಾ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು. ರೆಡಿಮೇಡ್ ಬ್ಲೌಸ್ ಥರ ಬರುತ್ತೆ, ತುಂಬ ಸಖತ್ತಾಗಿ ಬಂದಿರುತ್ತೆ. ರೆಡಿಮೇಡ್ ಬ್ಲೌಸ್ ಅಂದರೆ ನೀವು ಆಲ್ಟ್ರೇಷನ್ ಎಲ್ಲ ಮಾಡಿಸ್ಬೇಕಾಗುತ್ತೆ. ಇದರಲ್ಲಿ ನೀವು ಅಳತೆ ಕೊಟ್ಟು ಹೊಲಿಸಿದ್ರೆ ತುಂಬ ಚೆನ್ನಾಗಿ ಈ ಬ್ಲೌಸ್ ಅನ್ನೋದು ಬರುತ್ತೆ. ನೋಡ್ತಾ ಇದ್ದೀರಲ್ವ. ಈಗ ನೋಡಿ, ಬ್ಲೌಸ್ ಪೂರ್ತಿ ರೆಡಿ ಆಯಿತು. ಈಗ ಹುಕ್ಸ್ ಹಾಕಿ 3 ಗೋಲ್ಡ್ ಗುಂಡಿಯನ್ನು ಇಟ್ಬಿಟ್ಟು ಹುಕ್ಸ್ ಹಾಕ್ತಾಯಿದ್ದೀವಿ. ಬ್ಯಾಕಲ್ಲಿ ವಿ ಶೇಪು, ಫ್ರಂಟಲ್ಲಿ ಡಿಸೈನ್ ಶೇಪು ತುಂಬ ಸಖತ್ತಾಗಿ ಬಂದಿದೆ. ಈ ರೀತಿ ಬೆಲ್ಟನ್ನು ಬ್ಯಾಕಲ್ಲಿ ಈ ರೀತಿ ಕಟ್ಕೊಬೋದು. ಇಲ್ಲಾಂದರೆ ನೀವು ಫ್ಲವರ್ ಸಹ ರೆಡಿ ಮಾಡಿಕೊಂಡು
ಈ ರೀತಿ ಡೋರಿಯನ್ನು ರೆಡಿ ಮಾಡ್ಕೋಬೋದು. ಫ್ರೆಂಡ್ಸ್, ಈ ಬ್ಲೌಸು ನಿಮಗೆಲ್ಲ ಇಷ್ಟ ಆಯಿತಾ, ಈ ವಿಡಿಯೋ ಇಷ್ಟ ಆಯಿತಾ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ವೀಡಿಯೋಸನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ, ಬ್ಲೌಸ್ ಮಾತ್ರ ಸಖತ್ತಾಗಿ ಬಂದಿತ್ತು. 8.5 ಇಂಚ್ ಎದೆ ಸುತ್ತಳತೆ, ಆರ್ಮೋಲು 6.5. ಹಾಗೆ ಮೈ ಉದ್ದ ಬಂದುಬಿಟ್ಟು 14+1 ಅನಿಸುತ್ತೆ, 15 ಅನಿಸುತ್ತೆ. ಎಷ್ಟೇ ಬಂದರೂ ನೀವು 1 ಇಂಚ್ ಎಕ್ಸ್ಟ್ರಾ ತಗೊಳ್ರಿ. ಯಾವ ರೀತಿ ಬ್ಲೌಸ್ ಬಂದಿದೆ, ಚೆನ್ನಾಗಿ ಬಂದಿದೆಯಾ, ಇಲ್ಲ ನಿಮ್ಮದೇನಾದರೂ ಟಿಪ್ಸ್ ಇದ್ರೂ ಸಹಿತ ನಮಗೆ ಹೇಳ್ಬೋದು, ನಾವು ಅದನ್ನು ಫಾಲೋ ಮಾಡ್ತೀನಿ. ಹಾಗೆಯೇ ಪ್ರತಿಯೊಬ್ಬರೂ ಸಹಿತ ನಮ್ಮ ಪ್ರತಿಯೊಂದು ವೀಡಿಯೋಸನ್ನು ನೋಡಿ ತುಂಬ ಚೆನ್ನಾಗಿ ಕಲಿಯೋದನ್ನು ಹೇಳ್ಕೊಟ್ಟಿದ್ದೀನಿ. ಹಾಗೆ ನಮ್ಮದು ಇನ್ನೊಂದು ಚಾನಲ್ ರೇವತಿ ಕನ್ನಡ ವ್ಲಾಗ್ ಸಹ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.